ಆ ಫಿಸ್ಚುಲಾ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಆ ಸ್ಕ್ಯೂ ಹೋಗುತ್ತಲ್ಲ ಪಸ್ ತುಂಬಾ ಸ್ಮೆಲ್ ಆಗುತ್ತೆ. ಈ ಫಿಸ್ಚುಲಾ 90% ಆಗೋದು ಬ್ಯಾಕ್ಟೀರಿಯಾ ಇಂದ. ಓಕೆ. ಇನ್ನು 10% ಆಗೋದು TBಯಿಂದ, ಅಲ್ಸರೇಟಿವ್ ಕೊಲೈಟಿಸು, ಕ್ರಾನ್ಸ್ ಡಿಸೀಸು, ಬೇರೆ ಬೇರೆ ಕಾರಣ ಇದೆ. ಡಯಾಬಿಟಿಕ್ಸ್ ಇದ್ರೆ ಫುಲ್ ಗ್ಯಾಂಗ್ರೀನ್ ಆಗ್ಬಿಡ್ತಿದ್ರು, ಅದನ್ನ ಫೋರಿನರ್ಸ್ ಗ್ಯಾಂಗ್ರೀನ್ ಅಂತ ಕರಿತೀವಿ. ಎಷ್ಟೋ ಜನಕ್ಕೆ ಟೆಸ್ಟಿಸ್ ತೆಗೆದಾಕಿದ್ದಾರೆ ಫಿಸ್ಚುಲಾ ನೆಗ್ಲೆಕ್ಟ್ ಮಾಡಿ. ಫಿಷರ್ ಅಂದ್ರೆ ಇದು ಮೋಷನ್ ಪಾಸ್ ಮಾಡೋ ಜಾಗ ಅಲ್ವಾ, ಈ ಜಾಗದಲ್ಲಿ ಒಂದು ಕ್ರ್ಯಾಕ್ ಆದ್ರೆ ಸೀಳು, ಇದನ್ನ ಫಿಷರ್ ಅಂತ ಕರಿತೀವಿ. ನೆಕ್ಸ್ಟ್ ಹೊರಗಡೆ ಬರುತ್ತೆ, ಒಳಗೆ ಹೋಗಲ್ಲ, ಕೈಯಲ್ಲಿ ಪುಷ್ ಮಾಡಬೇಕು, ಅದು ಗ್ರೇಡ್ 3 ಅಂತ ಕರಿತೀವಿ. ನೆಕ್ಸ್ಟ್ ಹೊರಗಡೆ ಬರುತ್ತಿದ್ದು ಕೈಯಲ್ಲಿ ಪುಷ್ ಮಾಡೋದು, ಒಳಗೆ ಹೋಗಲ್ಲ, ಹೊರಗೆ ಇರುತ್ತೆ, ಓಡಿ ಬರ್ತಾರೆ ಹಾಸ್ಪಿಟ್ಲಿಗೆ ಈ ತರ ಆಗ್ಬಿಟ್ಟಿದೆ ಅಂತ, ಅದು ಗ್ರೇಡ್ 4 ಅಂತ ಕರಿತೀವಿ. ತುಂಬಾ ಪೇನ್ ಇರುತ್ತೆ ಸರ್. ಹೊರಗಡೆ ಇರುತ್ತಲ್ಲ ಫುಲ್ ಒಳ್ಳೆ ಕಾಲಿಫ್ಲವರ್ ತರ ಹೂಕೋಸ್ ಇರುತ್ತಲ್ಲ ಆ ತರ ಹೊರಗಡೆ ಇರುತ್ತೆ, ಕೂರ್ಲಿಕ್ಕಾಗಲ್ಲ, ಓಡ್ ಬರ್ತಾರೆ ಹಾಸ್ಪಿಟ್ಲಿಗಾಗ. ಈ ಒಂದು ನಮ್ಮ ಶೋ ನೋಡ್ತಾರ ಎಲ್ಲ ಹೆಣ್ಮಕ್ಳು ಇದನ್ನ ನೋಡಿದ್ರೆ ಎಲ್ಲರಿಗೂ ಅರ್ಥ ಆಗತ್ತೆ, ಓಹೋ ನನಗೂ ಈ ಸಮಸ್ಯೆ ಇದೆಯಾ ಅಂತ. ಈ ಹುಡುಗನಿಗೆ ಫಿಸ್ಚುಲಾಗಿ ಕೆನಡಾದಲ್ಲಿ 6 ಸರಿ ಆಪರೇಷನ್ ಮಾಡಿದ್ದಾರೆ ಸರ್. ಇಂಡಿಯಾದಲ್ಲಿ ಫಿಸ್ಚುಲಾಗೆ ಚೆನ್ನಾಗಿದೆ ಟ್ರೀಟ್ಮೆಂಟ್ ಅಂತ ಫಸ್ಟ್ ಟೈಮ್ ಅವನು ಇಂಡಿಯಾಗೆ ಬರ್ತಾನೆ. ನಾನು ಹೋಗಿ ಒಂದು 2 ಅವರ್ಸ್ ಆಗುತ್ತೆ, ಎಲ್ಲ ರೆಡಿ ಆಗಿರಿ, ನಾನು ಹೊರಗಡೆ 2 ಅವರ್ಸ್ ಆಗಿ ಬರೋದೊಂದು. ಸರ್ ಹೋಗ್ತೀನಿ ಸರ್, 2 ನಿಮಿಷಕ್ಕೆ ಮುಗಿದು ಸರ್ ಕೆಲಸ. ಹೌದಾ? ಮಾಡಕ್ ಮೊದಲು ಕೇಳಿದ ಗ್ಯಾರಂಟಿ ಕೊಡ್ತೀರಾ ಅಂತ. 100% ನಾನು ಮಾಡ್ತೀನಪ್ಪ, ತಲೆ ಕೆಡ್ಸ್ಕೋಬೇಡ ಅಂತ ಅಶ್ಯೂರ್ ಮಾಡಿದೆ ಧೈರ್ಯವಾಗಿ. ನಾನು ಒಂದು ದೊಡ್ಡ ಫಾರ್ಮಾ ಟ್ರೈಕೋನ್ 13 ಸರಿ ಆಗಿತ್ತು, 14 ಸರಿ ಶಿರ್ಡಿ ಬಾಬಾ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡಿದ್ದು, ಕೊನೆ ನಾನು ಮತ್ತೆ ಆಪರೇಷನ್ ಮಾಡಿಸಲ್ಲ ಅಂತ ಇಲ್ಲಿ ಬಂದ್ರು. ಇಲ್ಲಿ ಬಂದ್ರೆ ನಾನು ಶಿರ್ಡಿ ಸಾಹೇಬ ಭಕ್ತ, ಖುಷಿ ಆಗೋಯ್ತು ಅವ್ರಿಗೆ. 14 ಸರಿ ಸಕ್ಸಸ್ ಆಯ್ತು. ಮತ್ತೆ ಬಂದ್ರು, ಚಿನ್ನದ ಶಿರ್ಡಿ ಸಾಹೇಬ ವಿಗ್ರಹ ತಂದು. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಫಿಸ್ಟುಲಾ ಅಂದ್ರೆ ಏನು ಸರ್? ಇದ್ರ ಬಗ್ಗೆ ತುಂಬಾ ಜನ ತಲೆ ಕೆಡಿಸ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಓವರ್ ಆಲ್ ಆಗಿ ಒಂದು ಡೀಟೇಲ್ ಮಾಹಿತಿ ನೀವು ಕೊಡಬಹುದಾ ಅಂತ. ಫಿಸ್ಟುಲಾ, ಎಸ್ ಫಿಸ್ಟುಲಾ ಅಂತ ಏನ್ ಹೇಳಿದ್ರೆ ಒಂದು ಟ್ರ್ಯಾಕ್, ಅದು ಓಕೆ, ಇನ್ಫೆಕ್ಟ್ ಆಗಿರೋ ಒಂದು ಟ್ರ್ಯಾಕ್. ಮನುಷ್ಯನಿಗೆ ಫಿಸ್ಟುಲಾ ಆದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಪದೇ ಪದೇ ಕ್ಯೂ ಹೋಗೋದು, ಮೋಷನ್ಗೆ ಹೋದಾಗ ನೋವಾಗೋದು. ಓಕೆ. ಆ ಫಿಸ್ಟುಲಾ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಆ ಸ್ಕ್ಯೂ ಹೋಗುತ್ತಲ್ಲ ಪಸ್, ತುಂಬಾ ಸ್ಮೆಲ್ ಆಗುತ್ತೆ. ತುಂಬಾ ಸ್ಮೆಲ್ ಆಗಿ ಏನಾಗುತ್ತೆ, ಸೋಷಿಯಲ್ ಪ್ರಾಬ್ಲಮ್ಸು. ಫಿಸ್ಟುಲಾ ಆಗಿರುವವರು ಎಷ್ಟೋ ಜನ ಒಂದು ಪ್ರೈವೇಟ್ ಲೈಫ್ ನ ಅವಾಯ್ಡ್ ಮಾಡಿದ್ದಾರೆ. ಯಾಕಂದ್ರೆ ಕ್ಯೂ ಹೋಗ್ತಾ ಇರುತ್ತ ಆ ಜಾಗದಲ್ಲಿ, ಸ್ಮೆಲ್ ಬರ್ತಾ ಇರುತ್ತೆ. ಆಫೀಸ್ ನಲ್ಲಿ ಪಕ್ಕದಲ್ಲಿ ಕೂತ್ಕೊಳ್ಳಲ್ಲ ಫಿಸ್ಟುಲಾ ಇದ್ರೆ, ಅರ್ಥ ಆಯ್ತಲ್ವಾ? ಫಿಸ್ಟುಲಾ ಇದೆಯಲ್ಲ, ಒಂದು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಯಾವ ಕಾಯಿಲೆ ಬಂದ್ರು ಬರಬಾರ್ದು, ಫಿಸ್ಟುಲಾ ಬರಬಾರ್ದಪ್ಪ. ಈ ಇಥಿಯೋಪಿಯಾದಲ್ಲಿ ಒಂದು ಹೆಣ್ಮಗಳು ಬರೀತಾಳೆ, ಒಂದು ಫಿಸ್ಟುಲಾ ಹಾಸ್ಪಿಟಲ್ ಅಂತ ಇಥಿಯೋಪಿಯಾದಲ್ಲಿ. ಓಕೆ. ನೆಕ್ಸ್ಟ್ ಜನ್ಮ ಅಂತ ಒಂದಿದ್ರೆ ದೇವರೇ ನನಗೆ ಫಿಸ್ಟುಲಾ ಕೊಡಬೇಡ, ಕ್ಯಾನ್ಸರ್ ಕೊಡು ಅಂತ. ಓಕೆ. ಒಂದು ಪುಸ್ತಕದಲ್ಲಿ ಹೇಳ್ತಾರೆ, ಬೈಬಲ್ ಆಫ್ ಕೋಲೋರ್ ರೆಕ್ಟಲ್ ಸರ್ಜರಿ ಅಂತ ಒಂದು ಪುಸ್ತಕ ಇದೆ ನಮ್ದು, ಅದ್ರಲ್ಲಿ ಹೇಳ್ತಾರೆ ಇಟ್ ಈಸ್ ಈಸಿ ಟು ಆಪರೇಟ್ ರೆಕ್ಟಲ್ ಕ್ಯಾನ್ಸರ್ ಬಟ್ ನಾಟ್ ಎ ಫಿಸ್ಟುಲಾ. ಅಂದ್ರೆ ನಾವು ರೆಕ್ಟಲ್ ಕ್ಯಾನ್ಸರ್ನ ಈಸಿಯಾಗಿ ಆಪರೇಟ್ ಮಾಡೋದು, ಫಿಸ್ಟುಲಾ ಅಲ್ಲ ಅಂತ. ಹೆಚ್ಚಾಗಿ ಸರ್ಜನ್ಗಳು ರೆಪ್ಯುಟೇಷನ್ ಹೋಗಿದ್ರೆ ಈ ಫಿಸ್ಟುಲಾ ಆಪರೇಷನ್ ಇದೆ ಅಂತ ಹೇಳ್ತಾರೆ ಎಲ್ಲ. ಸೊ ಏನು ಫಿಸ್ಟುಲಾ ಅಂದ್ರೆ ಯಾಕೆ ಬರುತ್ತೆ ಫಿಸ್ಟುಲಾ, ಅರ್ಥ ಆಯ್ತಲ್ವಾ? ನೋಡಿ, ಇದು ಮೋಷನ್ ಪಾಸ್ ಮಾಡೋ ಜಾಗ, ಅರ್ಥ ಆಯ್ತಾ? ಇದು ಗುದದ್ವಾರ, ಇದು ಜಂಕ್ಷನ್. ನಮ್ ಬಾಯಲ್ಲಿ ಸಲೈವರಿ ಗ್ಲ್ಯಾಂಡ್ಸ್ ಅಂತ ಇರುತ್ತೆ, ನೀವು ಕೇಳಿರ್ಬೋದು. ಹಾಗೆ ಇಲ್ಲಿ ಏನಲ್ ಗ್ಲ್ಯಾಂಡ್ಸ್ ಅಂತ ಇರುತ್ತೆ. ಏನಲ್ ಗ್ಲ್ಯಾಂಡ್ಸ್ ಎಲ್ಲ ಏನಲ್ ಕೆನಾಲ್ಗೆ ಈ ರೀತಿ ಕನೆಕ್ಟ್ ಆಗಿರುತ್ತೆ. ಆಗ್ಬೋದಾ? ನಾವು ಡೈಲಿ ಮೋಷನ್ ಪಾಸ್ ಮಾಡ್ತೀವಿ. ಮೋಷನ್ ನಲ್ಲಿ ನಾರ್ಮಲ್ ಆಗಿ ಬ್ಯಾಕ್ಟೀರಿಯಾ ಇರುತ್ತೆ. ನಮ್ಮ ಗಟ್ ಬ್ಯಾಕ್ಟೀರಿಯಾ ಅಂತ ಇದೆಯಲ್ಲ, 14 ಟ್ರಿಲಿಯನ್ 1 ಫಾಲೋಡ್ ಬೈ 14 zeros, 100 ಟ್ರಿಲಿಯನ್ ಬ್ಯಾಕ್ಟೀರಿಯಾ 1 ಫಾಲೋಡ್ ಬೈ 14 zeros, ಅಷ್ಟು ಬ್ಯಾಕ್ಟೀರಿಯಾ ಇರುತ್ತೆ. ಈ ಬ್ಯಾಕ್ಟೀರಿಯಾ ಮೋಷನ್ ಪಾಸ್ ಮಾಡಿದಾಗ ಪ್ರೆಷರ್ ಹಾಕಿದ್ರೆ, ಮೋಷನ್ ಗಟ್ಟಿ ಹೋದ್ರೆ, ಅಕಸ್ಮಾತ್ ಏನಾದ್ರು ಲೂಸ್ ಮೋಷನ್ ಆದ್ರೆ, ಅಥವಾ ಯುರೋಪಿಯನ್ ಕಮೋಡಲ್ಲಿ ಕೂತು ಟಚ್ ಆಗಿ ಬ್ಯಾಕ್ಟೀರಿಯಾ ಅಲ್ಲಿಂದ ಸಹ ಬರ್ಬೋದು. ಬ್ಯಾಕ್ಟೀರಿಯಾ ಈ ಒಂದು ಗ್ಲ್ಯಾಂಡ್ ಇಂದ ಒಳಗೆ ಹೋಗಿ ಇಲ್ಲಿ ಪಸ್ ಆಗುತ್ತೆ. ಇದನ್ನ ಪೆರಿ ಏನಲ್ ಆಬ್ಸೆಸ್ ಅಂತ ಇಂಗ್ಲಿಷ್ ಅಲ್ಲಿ ಕರಿತೀವಿ. ಹಳ್ಳಿ ಕೂಡ ಕುರ ಅಂತಾರಲ್ಲ, ಕೇಳಿದಿರಾ? ಕುರು, ಕಾಮನ್ ಆಗಿ ಕುರು ಅಂತಾರೆ. ಇದಾದಾಗ ಏನಾಗುತ್ತೆ, ನೋವಾಗುತ್ತೆ, ತುಂಬಾ ನೋವಾಗುತ್ತೆ, ಸ್ವೆಲ್ಲಿಂಗ್ ಬರುತ್ತೆ, ಕೆಲವರಿಗೆ ಜ್ವರನೂ ಬರುತ್ತೆ. ಬಂದಾಗ ಏನ್ ಮಾಡ್ತಾರೆ, ಮನೆ ಮದ್ದು, ಮೆಡಿಕಲ್ ಸ್ಟೋರು, ನಕಲಿ ವೆಜ್ ಹತ್ರ ಹೋಗ್ತಾರೆ. ಅವ್ರು ಏನೋ ಮಾಡ್ತಾರೆ, ಮಾಡಿ ಏನಾಗುತ್ತೆ, ಆದಷ್ಟು ಕಡೆ ಒಡೆದೋಗುತ್ತೆ. ಒಡೆದೋಗಿ ಏನಾಗುತ್ತೆ, ಇಲ್ಲಿಂದ ಪಸ್ ಬರ್ಲಿಕ್ಕೆ ಶುರು ಆಗುತ್ತೆ.
ಆಯ್ತಾ. ಫಸ್ಟ್ ಪೈಲಿಗೆ ಶುರುವಾಗಿ ಏನಾಗುತ್ತೆ ನೋಡಿ, ಇಲ್ಲಿ ಇನ್ಫೆಕ್ಷನ್ ಸ್ಟಾರ್ಟ್ ಆಗಿದೆ, ಇಲ್ಲಿಂದ ಇಲ್ಲಿ ಒಂದು ಟ್ರ್ಯಾಕ್ ಆಗುತ್ತೆ. ಓಕೆ, ಈ ಟ್ರ್ಯಾಕ್ನ ನಾವು ಫಿಸ್ಚುಲಾ ಅಂತ ಕರಿತೀವಿ. ಅರ್ಥ ಆಯ್ತಾ? ಇಲ್ಲಿಂದ ಇಲ್ಲಿಗೆ. ಸೊ ಯಾವಾಗ ಇಲ್ಲಿಂದ ಫಸ್ಟ್ ಬರ್ತಾ ಇರುತ್ತೆ, ಇದು ಫಿಸ್ಚುಲಾ. ಓಕೆ ಓಕೆ. ಈ ಫಿಸ್ಚುಲಾ 90% ಆಗೋದು ಬ್ಯಾಕ್ಟೀರಿಯಾ ಇಂದ. ಓಕೆ. ಇನ್ನು 10% ಆಗೋದು TB ಇಂದ, ಅಲ್ಸರೇಟಿವ್ ಕೊಲೈಟಿಸು, ಕ್ರಾನ್ಸ್ ಡಿಸೀಸು, ಬೇರೆ ಬೇರೆ ಕಾರಣ ಇದೆ. ಓಕೆ. TB ತುಂಬಾ ಕಾಮನ್ ಇಂಡಿಯಾದಲ್ಲಿ. TB ಫಿಸ್ಚುಲಾ ಇಲ್ಲಿ ಸಹ ಇರ್ತದೆ. TB ಬರೀ ಶ್ವಾಸಕೋಶಕ್ಕೆಲ್ಲ, ದೇಹದ ಎಲ್ಲಿ ಬೇಕಾದ್ರೂ ಬರ್ಬೋದು. ಸೊ ಇಲ್ಲೂ TB ಇರುತ್ತೆ 4%. ಓಕೆ. ನಾನು ಆ ಹುಡುಗರು ಹೇಳಿದ್ನಲ್ಲ, ವೆಸ್ಟ್ ಬೆಂಗಾಲ್ ಮತ್ತೆ ಮುಸಲ್ಮಾನರ ಹೆಣ್ಮಗಳು, ಹೌದು, ಅವರಿಗೆ ಕ್ರಾನ್ಸ್ ಡಿಸೀಸ್ ಆಗಿದೆ, ಹಾಗೆ ಅವ್ರಿಗೆ ಫಿಸ್ಚುಲಾ ಆಗಿದ್ದು. ಏನೊಂದು ಡಯಾಗ್ನೋಸ್ ಮಾಡಿದ್ರೆ ಆಪರೇಷನ್ ಮಾಡಿದ್ದಾರೆ. ಸೊ ನಾವು ಫಿಸ್ಚುಲಾ ಆದಾಗ 100% ಅದರ ಮೂಲ ಕಾರಣ ಹುಡುಕ್ಬೇಕು. ಹೇಗೆ ಹುಡುಕ್ಬೇಕಂತ ಹೇಳಿದ್ರೆ, ಒಂದು ಕೊಲೊನೋಸ್ಕೋಪಿ ಮಾಡಬೇಕು. ಓಕೆ, ಆಯ್ತಾ. ಫಿಸ್ಚುಲಾ ಆಪರೇಷನ್ ಮಾಡಿದಾಗ ಇದನ್ನ ಟೆಸ್ಟ್ ಕಳಿಸ್ಬೇಕು. ಓಕೆ, TB ಇದೆಯಾ, ಅಲ್ಸರೇಟಿವ್ ಕೊಲೈಟಿಸ್ ಇದೆಯಾ, ಕ್ರಾನ್ಸ್ ಡಿಸೀಸ್ ಇದೆಯಾ, ಪರೀಕ್ಷೆ ಮಾಡಬೇಕು. ಪರೀಕ್ಷೆ ಮಾಡಿ ಅದಕ್ಕೆ ನಾವು ಟ್ರೀಟ್ಮೆಂಟ್ ಕೊಡಬೇಕು. ಆವಾಗ ಫಿಸ್ಚುಲಾ ವಾಸಿ ಆಗತ್ತೆ. ಒಂದು. ಎರಡನೇದು, ಫಿಸ್ಚುಲಾ ಆದಾಗ ಆಪರೇಷನ್ ಮಾಡ್ತಾರಲ್ಲ ಡಾಕ್ಟರ್ಗಳು ಅಥವಾ ಯಾರೇ ಆಗಲಿ, ಓಕೆ, 100ಕ್ಕೆ ವರ್ಲ್ಡ್ ಆವರೇಜ್ 15%ಗೆ ಮತ್ತೆ ಬರುತ್ತೆ. ಬೆಸ್ಟ್ ಡಾಕ್ಟರ್ ಇನ್ ದ ವರ್ಲ್ಡ್ 15%. ಅರ್ಥ ಆಯ್ತಲ್ವಾ? ಈ ಕುರ ಆಗತ್ತಲ್ಲ, ಕುರಾಗೆ ಆಪರೇಷನ್ ಮಾಡ್ತಾರಲ್ಲ, 100 ಜನಕ್ಕೆ ಕುರ ಆಪರೇಷನ್ ಮಾಡಿದ್ರೆ 40 ಜನಕ್ಕೆ ಫಿಸ್ಚುಲಾ ಆಗುತ್ತೆ. ಅರ್ಥ ಆಯ್ತಾ? ಗೊತ್ತಾಯ್ತು. ಸೊ ಈ ಫಿಸ್ಚುಲಾ ಆಪರೇಷನ್ ಮಾಡೋಕೆ ಮೊದಲು, ಕುರ ಆಪರೇಷನ್ ಮಾಡೋಕೆ ಮೊದಲು ನಾವು MRI ಸ್ಕ್ಯಾನ್ ಮಾಡಬೇಕು ಸರ್. ಓಕೆ. MRI ಸ್ಕ್ಯಾನ್ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ ಎಲ್ಲಿ ಸ್ಟಾರ್ಟ್ ಆಗಿದೆ, ಎಲ್ಲಿ ಹೋಗಿದೆ, ಎಷ್ಟು ಮಸಲ್ನ ಕ್ರಾಸ್ ಮಾಡಿದೆ, 1 ಟ್ರ್ಯಾಕ್ ಇದೆಯಾ, 2 ಟ್ರ್ಯಾಕ್ ಇದೆಯಾ, 3 ಟ್ರ್ಯಾಕ್ ಇದೆಯಾ ಅಂತ ಹೇಳಿ ಒಂದು MRI ಸ್ಕ್ಯಾನ್ ಮಾಡಬೇಕು. ಅದರಲ್ಲಿ ಗೊತ್ತಾಗುತ್ತೆ. ಅದರಲ್ಲಿ 100% ಗೊತ್ತಾಗುತ್ತೆ ಸರ್, ಅಂದ್ರೆ ಎಲ್ಲೆಲ್ಲಿ ಹೋಗಿದೆ ಅಂತ. ಓಕೆ. ಅದು ಮಾಡಿ ನಾವು ಅದನ್ನ ಬೇರು ಸಮೇತ ತೆಗಿಬೇಕು. ರೂಟ್ ಅಂತ ಹೇಳ್ತೀವಲ್ಲ, ಕೇಳಿದ್ದೀರಾ? ಬೇರ್ ಸಮೇತ ತೆಗ್ಬಿಡಿ ಸರ್, ಮತ್ತೆ ಬರಬಾರ್ದು ಅಂತ. ಸೊ ಆ ರೀತಿ ನಾವು ಒಂದು MRI ಸ್ಕ್ಯಾನ್ ಮಾಡ್ಬೇಕಾಗತ್ತೆ. ಸರಿನಾ? ಸೊ MRI ಸ್ಕ್ಯಾನ್ ಮಾಡಿ ನೋಡಿ, ಇಲ್ಲಿ ನೋಡಿದ್ರಲ್ಲ, ಇಲ್ಲಿ ಎಷ್ಟು ಬ್ರಾಂಚ್ ಇದೆ ನೋಡಿ, ಇಲ್ಲಿ 1, 2, 3 ಬೇರಿದೆ. ಹೌದು. 1 ಬ್ರಾಂಚು, 2 ಬ್ರಾಂಚು. ಅರ್ಥ ಆಯ್ತಲ್ವಾ? ಇಲ್ಲಿ ನೋಡಿ ಎಷ್ಟು ದೊಡ್ಡ ಫಿಸ್ಚುಲಾ ಇದೆ. ಆಯ್ತಾ? ಇಲ್ಲಿ ನೋಡಿ ಫಿಸ್ಚುಲಾ ಹೇಗಿದೆ, ಇಲ್ಲಿ ನೋಡಿ ಹೇಗಿದೆ ನೋಡಿ. ಈ ಫಿಸ್ಚುಲಾ ಇದೆಯಲ್ಲ, ಈ ಫಿಸ್ಚುಲಾ ಇಲ್ಲಿ ಹೋಗಿ ಮನುಷ್ಯನ ಒಂದು ಟೆಸ್ಟಿಕಲ್ಸ್ ಹತ್ರ ಹೋಗಿ ಸ್ಟಾಪ್ ಆಗಿದೆ. ಓಕೆ. ಇದು 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 ಮನುಷ್ಯನ ಒಂದು ಪ್ರೈವೇಟ್ ಪಾರ್ಟ್, ಇದು ಇಲ್ಲಿ ಹೋಗಿದೆ. ಅರ್ಥ ಆಯ್ತಲ್ವಾ? ಸೊ ಈ ಫಿಸ್ಚುಲಾ ಸರಿಯಾಗಿ ಮಾಡದೆ ಹೋದ್ರೆ, ಸರಿಯಾಗಿ ಡಯಾಗ್ನೋಸ್ ಮಾಡಿದ್ರೆ 2 ಪ್ರಾಬ್ಲಮ್ ಇದೆ. ಒಂದು, ಹೆಣ್ಣು ಮಕ್ಕಳಿಗೆ ಅವರ ಒಂದು ಒಂದಮಾಡ ಜಾಗದಿಂದ, ವೈಜೇನದಿಂದ ಕನೆಕ್ಟ್ ಆಗಿ ಮೋಷನ್ ಅಲ್ಲಿಂದ ಬರುತ್ತೆ. ಅರ್ಥ ಇದೆ ಎಷ್ಟು ಗಂಭೀರ ಇದು ಅಂತ. ಒಂದು. ಎರಡನೇದು, ಗಂಡಸರಿಗೆ ಈ ಒಂದು ಮೋಷನ್ ಪಾಸ್ ಮಾಡೋ ಜಾಗ ಇಲ್ಲಿದ್ರೆ, ಒಂದು ಅವರ ಪ್ರೈವೇಟ್ ಪಾರ್ಟ್ ಇಲ್ಲಿದ್ರೆ, ಹೀಗಿದ್ರೆ ಇಲ್ಲಿ ಫಿಸ್ಚುಲಾ ಆಗಿ ಎಷ್ಟೋ ಜನ ಇಲ್ಲಿವರೆಗೂ ಹೊರಟೋಗಿದೆ, ಕುರ ಎಲ್ಲ ಫುಲ್. ಡಯಾಬಿಟಿಕ್ಸ್ ಇದ್ರೆ ಫುಲ್ ಗ್ಯಾಂಗ್ರೀನ್ ಆಗ್ಬಿಡ್ತಿದ್ದು, ಅದನ್ನ ಫೋರಿನರ್ಸ್ ಗ್ಯಾಂಗ್ರೀನ್ ಅಂತ ಕರಿತೀವಿ. ಎಷ್ಟೋ ಜನಕ್ಕೆ ಟೆಸ್ಟಿಸ್ ತೆಗೆದಾಕಿದ್ದಾರೆ ಫಿಸ್ಚುಲಾ ನೆಗ್ಲೆಕ್ಟ್ ಮಾಡಿ. ಎಷ್ಟೋ ಜನಕ್ಕೆ ತುಂಬಾ ಸಮಸ್ಯೆ, ಕೆಲವರೆಲ್ಲ ಪ್ರಾಣ ಹೋಗಿದೆ ಫಿಸ್ಚುಲಾ ನೆಗ್ಲೆಕ್ಟ್ ಮಾಡಿ, ಸತ್ತೋಗಿದ್ದಾರೆ, ಡೆತ್ ಆಗಿದೆ. ಹಾಗಾಗಿ ಫಿಸ್ಚುಲಾ ಮಾತ್ರ ಬಹಳ ಗಂಭೀರವಾಗಿ ತಗೋಬೇಕು. ಆಯ್ತಾ? ಕೆಲವರು ನನಗೆ ಏನಾಗುತ್ತೆ ಅಂತ ಬಿಟ್ಬಿಟ್ಟಿದ್ದಾರೆ. ಫಿಸ್ಚುಲಾ ಬಿಟ್ರೆ 100 ಜನದಲ್ಲಿ 2 ಜನರಿಗೆ ಅದು ಕ್ಯಾನ್ಸರ್ಗೆ ಟರ್ನ್ ಆಗುತ್ತೆ. ಅರ್ಥ ಆಯ್ತಾ? ಕ್ಯಾನ್ಸರ್ ಟರ್ನ್ ಆಗ್ಬೋದು, ಹೆಣ್ಣು ಮಕ್ಕಳಿಗೆ ವಜೈನಾಗೂ ಅಲ್ಲಿಂದ ಬರ್ಬೋದು, ಗಂಡಸರಿಗೆ ಅವರು ಪ್ರೈವೇಟ್ ಪಾರ್ಟ್ ಎಲ್ಲ ಹೋಗ್ಬೋದು. ಆಯ್ತಾ? ಸೊ ಇಷ್ಟು ಗಂಭೀರವಾಗಿ ಫಿಸ್ಚುಲಾ ಇರುತ್ತೆ. ಫಿಸ್ಚುಲಾ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬಾರ್ದು, ಕುರ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬಾರ್ದು. ಹಾಗಾದ್ರೆ ಫಿಶರ್ ಅಂತ ಹೇಳಿದ್ರೆ ಏನ್ ಸರ್ ಅದು? ಅದ್ರ ಬಗ್ಗೆ ಹೇಳ್ಬೋದಾ ಅಂತ. ಫಿಶರ್ ಅಂದ್ರೆ ನೋಡಿ, ಇದು ಮೋಷನ್ ಪಾಸ್ ಮಾಡೋ ಜಾಗ ಅಲ್ವಾ? ಈ ಜಾಗದಲ್ಲಿ ಒಂದು ಕ್ರ್ಯಾಕ್ ಆದ್ರೆ ಸೀಳು, ಇದನ್ನ ಫಿಶರ್ ಅಂತ ಕರಿತೀವಿ. ಆಯ್ತಾ? ಓಕೆ. ಈ ಕ್ರ್ಯಾಕ್ ಯಾಕಾಗತ್ತಂದ್ರೆ, ಮೋಷನ್ಗೆ ಹೋದಾಗ ಗಟ್ಟಿಯಾಗಿ ಹೋದ್ರೆ, ಮೋಷನ್ಗೆ ಹೋದಾಗ ಪ್ರೆಷರ್ ಹಾಕಿದ್ರೆ,
ಚಿಕನ್ ಮಟನ್ ಎಲ್ಲ ಹೆಚ್ಚಿಗೆ ತಿಂದ್ರೆ ಅದೇನೋ ಜಿಮ್ಗಳಲ್ಲಿ ಮಾಡ್ತಲ್ಲ ಪ್ರೋಟೀನು ಪ್ರೋಟೀನ್ ಬಾರ್ಸು ಪ್ರೋಟೀನ್ ಶೇಕ್ಸು 20 ಮೊಟ್ಟೆ ಇಷ್ಟು ಚಿಕನ್ ತಿನ್ನುವಂತ. ಸೊ ಆ ಮೋಷನ್ ಹೋದಾಗ ಪ್ರೆಷರ್ ಹಾಕಿದ್ರೆ ಪ್ರೋಟೀನ್ ಜಾಸ್ತಿಯಾಗಿ ಗಟ್ಟಿ ಆದ್ರೆ ಕ್ರ್ಯಾಕ್ನ ಫಿಷರ್ ಅಂತ ಕರಿತೀವಿ. ಈ ಕ್ರ್ಯಾಕ್ ಆದಾಗ ಪೇನ್ ಆಗುತ್ತೆ, ಬರ್ನ್ ಆಗುತ್ತೆ, ಬ್ಲೀಡ್ ಆಗುತ್ತೆ. ಇದು ಹೀಗೆ ಬಿಟ್ರೆ ಇಲ್ಲಿಂದ ಇನ್ಫೆಕ್ಷನ್ ಆಗಿ ಆಪ್ಸಸ್ ಆಗಿ ಫಿಸ್ಟುಲ್ ಆಗುತ್ತೆ. ಈಗ ಇವೆರಡು ಬೇರೆ ಬೇರೆ ಫಿಷರ್ ಆಗೇ ಬಿಟ್ರೆ ಎಷ್ಟೋ ಜನಕ್ಕೆ ಅದು ಕುರ ಆಗಿ ಫಿಸ್ಟುಲ್ ಆಗಿದೆ. ಈಗ ಪೈಲ್ಸ್ ಅನ್ನೋದು ಇನ್ನೊಂಥರ. ಪೈಲ್ಸ್ ಏನು ಅಂತ ಹೇಳಿದ್ರೆ ನಮ್ ಮೋಷನ್ಗೆ ಹೋಗೋ ಜಾಗ ಇದೆಯಲ್ವಾ, ಇಲ್ಲಿ ಏನಲ್ ಕುಷನ್ ಅಂತ ಇರುತ್ತೆ ಸರ್, ಇಲ್ಲಿ ನಾರ್ಮಲ್ ಏನಲ್ ಕುಷನ್ ಅಂತ ಇರುತ್ತೆ. ಸೇಮ್ ಮತ್ತೆ ಮೋಷನ್ಗೆ ಹೋದಾಗ ಪ್ರೆಷರ್ ಹಾಕಿದ್ರೆ ಮುಕ್ಕಿದ್ರೆ ಗಟ್ಟಿಯಾಗಿ ಹೋದ್ರೆ ಏನಾಗುತ್ತೆ, ಬಲ್ಜ್ ಆಗುತ್ತೆ. ಇದನ್ನ ಗ್ರೇಡ್ 1 ಪೈಲ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಈ ಬಲ್ಜ್ ಹೊರಗಡೆ ಬರುತ್ತೆ, ಆಟೋಮೆಟಿಕ್ ಒಳಗಡೆ ಹೋಗುತ್ತೆ, ಇದನ್ನ ಗ್ರೇಡ್ 2 ಅಂತ ಕರಿತೀವಿ. ನೆಕ್ಸ್ಟ್ ಹೊರಗಡೆ ಬರುತ್ತೆ, ಒಳಗೆ ಹೋಗಲ್ಲ, ಕೈಯಲ್ಲಿ ಪುಷ್ ಮಾಡಬೇಕು, ಅದು ಗ್ರೇಡ್ 3 ಅಂತ ಕರಿತೀವಿ. ನೆಕ್ಸ್ಟ್ ಹೊರಗಡೆ ಬರುತ್ತೆ, ಇದು ಕೈಯಲ್ಲಿ ಪುಷ್ ಮಾಡೋದು ಒಳಗೆ ಹೋಗಲ್ಲ, ಹೊರಗೆ ಇರುತ್ತೆ, ಓಡಿ ಬರ್ತಾರೆ ಹಾಸ್ಪಿಟ್ಲಿಗೆ ಈ ತರ ಆಗ್ಬಿಟ್ಟಿದೆ ಅಂತ, ಅದು ಗ್ರೇಡ್ 4 ಅಂತ ಕರಿತೀವಿ. ತುಂಬಾ ಪೇನ್ ಇರುತ್ತೆ ಸರ್ ಅದು. ಹೊರಗಡೆ ಇರುತ್ತಲ್ಲ ಫುಲ್ ಒಳ್ಳೆ ಕಾಲಿಫ್ಲವರ್ ತರ ಹೂಕೋಸ್ ಇರುತ್ತಲ್ಲ ಆ ತರ ಹೊರಗಡೆ ಇರುತ್ತೆ, ಕೂರ್ಲಿಕ್ಕಾಗಲ್ಲ, ಓಡ್ ಬರ್ತಾರೆ ಹಾಸ್ಪಿಟ್ಲಿಗಾಗ. ಏನ್ ಮಾಡ್ತೀರಿ ನೀವು ಆ ಸಂದರ್ಭ? ಆ ಸಂದರ್ಭದಲ್ಲಿ ನಾವು ಲೇಸರ್ ಅಲ್ಲಿ ಕ್ಲಿಯರ್ ಮಾಡ್ತೀವಿ ಅದನ್ನ. ಲೇಸರ್ ಚಿಕಿತ್ಸೆ, ಮೋಸ್ಟ್ ಅಡ್ವಾನ್ಸ್ಡ್ ಟೆಕ್ನಾಲಜಿ ಲೇಸರ್ ಚಿಕಿತ್ಸೆ ಮಾಡಿ ಕೊಡ್ತೇವೆ. 100ಕ್ಕೆ 100 ಭಾಗ ಮತ್ತೆ ಯಾವುದೇ ಕಾರಣಕ್ಕೂ ಬರಲ್ಲ, ಅದು ಗ್ಯಾರಂಟಿ. ಸರ್ ಈಗ ಇನ್ನೊಂದು, ಈಗ ಇವು 3 ಬಗ್ಗೆನೂ ನೀವು ಡೀಟೇಲ್ ಆಗಿ ಹೇಳಿದ್ರಿ. ಈಗ ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಇದು ಗಂಡು ಮಕ್ಕಳಿಗೆ ಜಾಸ್ತಿ ಬರುತ್ತಾ ಹೆಣ್ಣು ಮಕ್ಕಳಿಗೆ ಜಾಸ್ತಿ ಬರುತ್ತಾ ಅಂತ? ಓಕೆ, ಸ್ವಲ್ಪ ಎರೇಜ್ ಮಾಡಿ ಸ್ವಲ್ಪ ಹೇಳ್ತೀನಿ, ಅರ್ಥ ಆಯ್ತಾ? ಖಂಡಿತ ಸರ್. ಗಂಡು ಮಕ್ಕಳಿಗೆ ಜಾಸ್ತಿ ಬರುತ್ತೆ, ಹೆಣ್ಣು ಮಕ್ಕಳಿಗೆ ಜಾಸ್ತಿ ಬರುತ್ತಾ ಅಂತ. ಪಾಪ ಹೆಣ್ಣು ಆ ಹೆಣ್ಣಾಗಿ ಹುಟ್ಟಿದ್ದಕ್ಕೆ ಕೊಡಬೇಕಾದ ಒಂದು ದೊಡ್ಡ ಟ್ಯಾಕ್ಸ್ ಇದು. ಪಾಪ ಹೆಣ್ಣು ಮಕ್ಕಳು ನೋಡಿದ್ರೆ ನನಗೆ ದಿನ ಇಲ್ಲಿ ಹೊಟ್ಟೆ ಉರಿಯುತ್ತೆ, ಅಷ್ಟು ಸಮಸ್ಯೆ ಹೆಣ್ಮಕ್ಳಿಗೆ ಈ ಒಂದು ಪೈಲ್ಸ್ ಕಾಟ ಕೊಡ್ತಾ ಇದೆ. ಅರ್ಥ ಆಯ್ತಲ್ವಾ? ಯಾಕೆ ಕೊಡ್ತಾ ಇದೆ ಅಂತ ಹೇಳಿದ್ರೆ ನಾನು ನಿಮ್ಗೆ ಹೇಳ್ತೀನಿ ನೋಡಿ. ಈಗ ಆಯ್ತಾ, ಇದು ಹೆಣ್ಮಕ್ಳಲ್ಲಿ ಜಾಸ್ತಿ ಬರುತ್ತೆ ಸರ್. ಯಾಕೆ ಬರುತ್ತೆ ಹೆಣ್ಮಕ್ಳಿಗೆ ಜಾಸ್ತಿ ಅಂತ ಹೇಳಿದ್ರೆ, ಒಂದು ಹೆಣ್ಣಾಗಿ ಒಂದು ವಯಸ್ಸು ಬಂದ್ಮೇಲೆ ಮದುವೆ ಮಾಡ್ತಾರೆ, ಮದುವೆ ಆದಾಗ ಮಕ್ಕಳಾಗ್ತಾರೆ, ಆಯ್ತಾ? ತಾಯಿ ಆದಾಗ ಏನಾಗುತ್ತೆ, ಒಂದು ತಾಯಿಗೆ ಗೈನಕಾಲಜಿಸ್ಟ್ ಐರನ್ ಸಿರಪ್ ಕೊಡ್ತಾರೆ. ಐರನ್ ಸಿರಪ್ ಕೊಟ್ಟಾಗ ಮೋಷನ್ ಗಟ್ಟಿ ಆಗುತ್ತೆ, ಆವಾಗ ಪೈಲ್ಸ್ ಆಗುತ್ತೆ, ಫಿಷರ್ ಆಗುತ್ತೆ. ಮತ್ತೆ ಆ ಮಗು ಇರುತ್ತಲ್ಲ ಗರ್ಭಕೋಶದಲ್ಲಿ, ಅದು ಪ್ರೆಷರ್ ಹಾಕಿ ಅವರಿಗೆ ಪೈಲ್ಸ್ ಆಗುತ್ತೆ. 3ನೇದು ಹಾರ್ಮೋನ್ ಇರುತ್ತೆ ಪ್ರೊಜೆಸ್ಟರಾನ್ ಅಂತ, ಅದು ಉತ್ಪತ್ತಿ ಆಗತ್ತೆ, ಆವಾಗ ಈ ರಕ್ತ ಕಣಗಳೆಲ್ಲ ದೊಡ್ಡದಾಗಿ ಪೈಲ್ಸ್ ಆಗುತ್ತೆ ಅವ್ರಿಗೆ. ಸೊ ಪ್ರೆಗ್ನೆನ್ಸಿನಲ್ಲಿ ಹೆಣ್ಣು ಮಕ್ಕಳಿಗೆ ತುಂಬಾ ಕಾಮನ್ ಈ ಒಂದು ಪೈಲ್ಸ್, ಈ 3 ಕಾರಣಗಳಿಂದ. ಡೆಲಿವರಿ ಆದ್ಮೇಲೆ ಪೈಲ್ಸ್ ಬರುತ್ತೆ. ಯಾಕೆ ಬರುತ್ತೆ ನಿಮ್ಗೆ ಹೇಳ್ತೀನಿ, ದೊಡ್ಡ ಸತ್ಯ ಇದು. ನೋಡಿ, ಇದು ಮೋಷನ್ಗೆ ಹೋಗೋ ಜಾಗ, ಅರ್ಥ ಆಯ್ತಲ್ವಾ? ಇದು ಜಂಕ್ಷನ್, ಪಕ್ಕದಲ್ಲಿ ಗರ್ಭಕೋಶ ಇರುತ್ತೆ, ಮಧ್ಯದಲ್ಲಿ ಮುಂದೆ ಮೂತ್ರಕೋಶ, ಮಧ್ಯದಲ್ಲಿ ಗರ್ಭಕೋಶ, ಇದು ಮೋಷನ್ಗೆ ಹೋಗೋ ಜಾಗ. ಇಲ್ಲಿ ಪೆಲ್ವಿಕ್ ಫ್ಲೋರ್ ಅಂತ ಇರುತ್ತೆ ಸರ್, ಅರ್ಥ ಆಯ್ತಾ? ಇದು 3 ಸಪೋರ್ಟ್ ಮಾಡ್ಲಿಕ್ಕೆ. ಪ್ರೆಗ್ನೆಂಟ್ ಆದಾಗ ಏನಾಗುತ್ತೆ, ಗರ್ಭಕೋಶ ದೊಡ್ಡದಾಗತ್ತಲ್ಲ, ಎಸ್ ಅವ್ರನು ಗರ್ಭಕೋಶ ದೊಡ್ಡದಾಗತ್ತೆ, ಕರೆಕ್ಟ್, ದೊಡ್ಡದಾಗಿ ಇದು ಜಾರ್ಕೊಂಬರುತ್ತೆ. ಹೀಗೆ ಎಲ್ಲ ಹೆಣ್ಮಕ್ಳಲ್ಲೂ ಕಾಮನ್ ಇದು. ಒಂದು ವೇಳೆ ಮಗು ದೊಡ್ಡದಿದ್ರೆ, ಅಂದ್ರೆ ಒಂದು 3.5 kg ಮೇಲಿದ್ರೆ, ತಾಯಿ ಕುಳ್ಳಗಿದ್ರೆ, ತಾಯಿ ಸಣ್ಣ ಇದ್ರೆ, ಆ ಒಂದು ನಾರ್ಮಲ್ ಡೆಲಿವರಿಗೆ ಪ್ರಯತ್ನ ಪಟ್ಟಾಗ, ನಾರ್ಮಲ್ ಡೆಲಿವರಿ ಮಾಡಬೇಕಾದ್ರೆ ಪುಷ್ ಮಾಡಿ ಮಾಡಿಸ್ತಾರೋ ಇಲ್ವೋ ನಿಮ್ಗೆ ಗೊತ್ತಲ್ಲ? ಆ ಪುಷ್ ಮಾಡ್ಬೇಕಾದಾಗ ಏನಾಗುತ್ತೆ, ಮೋಷನ್ಗೆ ಹೋಗೋ ಜಾಗ ಈಗ ಜಾರ್ಕೊಂಬರುತ್ತೆ. ಆಯ್ತಾ? ಈ ಮೂತ್ರಕೋಶನು ಸ್ವಲ್ಪ ಜಾರ್ಕೊಂಬರುತ್ತೆ ಹಿಂಗೆ. ಅರ್ಥ ಆಯ್ತಾ? ಎಲ್ಲಿ ಇದಾಗುತ್ತೆ, ತಾಯಿ ಕುಳ್ಳಕ್ಕಿದ್ರೆ, ಈ ಪೆಲ್ವಿಸ್ ನ್ಯಾರೋ ಇದ್ರೆ, ಮತ್ತೆ ಮಗು ದೊಡ್ಡದಾಗಿದ್ರೆ, ಇದೆಲ್ಲ ಇದ್ದಾಗ ಪುಷ್ ಮಾಡಿದಾಗ ಏನಾಗುತ್ತೆ, ಜಾರ್ಕೊಂಬರುತ್ತೆ. ಸಾಮಾನ್ಯವಾಗಿ ಡೈಲಿ ಎಲ್ಲರೂ ಸಹ ಆರಾಮಾಗಿ ಮೋಷನ್ ಪಾಸ್ ಮಾಡ್ಬೇಕಲ್ವಾ? ಹೆಸರು ತಾಯಿಗೆ ಏನಾಗುತ್ತೆ, ಸ್ವಲ್ಪ ಮೋಷನ್ ಹೋಗಿ ಸ್ಟಕ್ ಆಗುತ್ತೆ ಸರ್. ಅವ್ರಿಗೆ ಯಾವತ್ತು ಮೋಷನ್ ಹೋದಾಗ ಕಂಪ್ಲೀಟ್ ಅನ್ಸಲ್ಲ, ಅರ್ಥ ಆಯ್ತಲ್ವಾ? ಆ ರೀತಿ ಆದಾಗ ಏನ್ ಮಾಡ್ತಾರೆ ಕೆಲವು ಹೆಣ್ಮಕ್ಳು, ರೈಟ್ಗೆ ಹೋಗೋದು, ಲೆಫ್ಟ್ಗೆ ಹೋಗೋದು, ಮುಂದೆ ಹೋಗೋದು, ಹಿಂದೆ ಹೋಗೋದು ಮಾಡ್ತಾರೆ.
ಕೆಲವರು ಈ ರೀತಿ ಪ್ರೆಷರ್ ಹಾಕೋತಾರೆ, ಹೀಗೆ ಹೀಗೆ ಅಂದ್ರೆ ಹೀಗೆ ಪ್ರೆಷರ್ ಹಾಕ್ತಾರೆ. ಕೆಲವರು ಬೆರಳು ಹಾಕಿ ತೆಗಿತಾರೆ, ಅರ್ಥ ಆಯ್ತಾ? ಕೆಲವರು ಇಲ್ಲಿ ಪ್ರೆಸ್ ಮಾಡಿ ತೆಗಿತಾರೆ. ಕೆಲವರು ಯುರೋಪಿಯನ್ ಕೋಪಣದ ಎದ್ದು ನಿಂತ ತೆಗಿ ಮಾಡ್ತಾರೆ ಹೀಗೆ. ಕೆಲವರು ಬೆಣ್ಣೆ, ತುಪ್ಪ, ಹಳ್ಳೆಣ್ಣೆ, ಮನೆ ಬದ್ದು ಏನ್ ಮಾಡಿದ್ರು ಸಮಾಧಾನ ಇಲ್ಲ ಸರ್. ಇದನ್ನ ODS ಅಂತ ಕರಿತೀವಿ, ಅಬ್ಸ್ಟ್ರಕ್ಟೆಡ್ ಡಿಫಿಕೇಶನ್ ಸಿಂಡ್ರೋಮ್ ಅಂತ. ಇದನ್ನ ಸರ್ 5 ವರ್ಷ, 10 ವರ್ಷ, 20 ವರ್ಷ, 30 ವರ್ಷ, 40 ವರ್ಷ ಹೆಣ್ಮಕ್ಳಿಗೆ ಸಫರ್ ಮಾಡ್ತಾರೆ. ಯಾರು ಹೇಳ್ಕೊಳ್ಳಲ್ಲ ನನಗೆ ಮೋಷನ್ ಪಾಸ್ ಮಾಡಕ್ಕೆ ಸಮಸ್ಯೆ ಇದೆ ಅಂತ. ನಾನು ಮೊಮ್ಮಕ್ಕಳು ಅಜ್ಜಿನ ಕರ್ಕೊಂಡ್ ಬಂದಿದ್ದಾರೆ, ಹೆಣ್ಮಕ್ಳು ಮದುವೆ ಆದ್ಮೇಲೆ ತಾಯಿನ ಕರ್ಕೊಂಡ್ ಬಂದಿದ್ದಾರೆ. ಅರ್ಥ ಆಯ್ತಲ್ವಾ? ಇದು ಬಹಳ ದೊಡ್ಡ ಸಮಸ್ಯೆ ಕಾಡ್ತಾ ಇದೆ ಆಕ್ಚುಲಿ ಹೆಣ್ಮಕ್ಳಲ್ಲಿ. ಈ ತರ ಪ್ರೆಷರ್ ಆದಾಗ ಅವ್ರಿಗೆ ವಯಸ್ಸಾಗತ್ತೆ, ಈ ತರ ಪ್ರೆಷರ್ ಆದಾಗ ಫಿಷರ್ ಆಗುತ್ತೆ, ಫಿಷರ್ ಆದಾಗ ಆಪ್ಸೆಸ್ ಆಗಿ ಕುರ ಆಗುತ್ತೆ. ಸೊ ಇವ್ರು ಬಂದಾಗ ಮೂಲ ಕಾರಣ ಏನು ಹುಡುಕಿದಾಗ ಇದಿರುತ್ತೆ. ಅರ್ಥ ಆಯ್ತಾ? ಎಷ್ಟೋ ಜನ ಏನ್ ಮಾಡ್ತಾರೆ, ಈ ತರ ಬಂದಾಗ ಊಟ ಮಾಡೋದು ಸ್ಟಾಪ್ ಮಾಡ್ತಾರೆ, ನಾನ್ ವೆಜ್ ಸ್ಟಾಪ್ ಮಾಡ್ತಾರೆ. ನಾನ್ ವೆಜ್ ಸ್ಟಾಪ್ ಮೊನ್ನೆ ಒಂದು ಡಾಕ್ಟರ್ ತಾಯಿ ಸರ್ ಬಂದಿದ್ದಾರೆ ಇಲ್ಲಿಗೆ, ಡಾಕ್ಟರ್ ತಾಯಿ ಬಂದಿದ್ದಾರೆ, ಡಾಕ್ಟರ್ ಅಮ್ಮ ಆಂಧ್ರದವರು ಬಂದು ಕೂತಿದ್ದಾರೆ. ಈ ಸಮಸ್ಯೆ ಎಲ್ಲ ಇತ್ತು ಅವ್ರಿಗೆ. ಮಗ ಬಂದಿದ್ದಾನೆ, ಮಗ ಕೇಳ್ತಾನೆ, ಅಮ್ಮ ನೀ ಕುಂದಮ್ಮ ಇದೀ? ತೆಲುಗು ಕೇಳ್ತಾನೆ, ನೀನ್ ಇದೆಯಮ್ಮ ಅಂತ. ಕಣ್ಣಲ್ಲಿ ನೀರಾಗ್ತಾರೆ, ಅಮ್ಮ ಇದೆಯಪ್ಪ ನನಗೆ ಅಂತ. ಮಗನ್ ಹೇಳಿದೆ, ಕೇಳಿ ನಿಮ್ಮಮ್ಮನ ನಾನ್ ವೆಜ್ ಬಿಟ್ಟಿರ್ತಾರೋ ಅಂತ. ನಾನ್ ವೆಜ್ ಬಿಟ್ಟಿದ್ದೆ ನೀನು ಅಂತ. ಅಲ್ಲಪ್ಪ, ಒಂದೇ ಮನೇಲಿ ಇದೆಯಾ, ಡೈನಿಂಗ್ ಟೇಬಲ್ ಇದೆ, ನಿಮ್ಮಮ್ಮ ನಾನ್ ವೆಜ್ ಬಡಿಸ್ತಾರೆ, ಅವ್ರು ನಾನ್ ವೆಜ್ ನಿನ್ಗೆ ಗೊತ್ತಿಲ್ವಾ ಅಂತ ಕೇಳಿದೆ ನಾನು. ಇಲ್ಲಮ್ಮ, ನಾನು ಎಷ್ಟು ವರ್ಷ ನಾನ್ ವೆಜ್ ಬಿಟ್ಟದು? 4 ವರ್ಷ ಆಯ್ತು ಸರ್. ಮಗನಿಗೆ ತಾಯಿ ನಾನ್ ವೆಜ್ ಮಾಡೋದು ಗೊತ್ತಿಲ್ಲ, ಮತ್ತೆ ಸರಿಯಾಗಿ ಊಟ ಮಾಡ್ತಿದ್ದ ಅಂತ ಕೇಳಿದೆ. ಇಲ್ಲ ಸರ್. ಯಾಕೆ? ಮೋಷನ್ ಹೋಗಲ್ಲ ಸರ್. ಎಷ್ಟು ವರ್ಷ ಸರಿಯಾಗಿ ಊಟ ಮಾಡಿದೆ? ಬಹಳ ವರ್ಷಗಳಾಯ್ತು ಸರ್. ಯಾವಾಗ ಸಮಸ್ಯೆ ಸ್ಟಾರ್ಟ್ ಆಯ್ತು? ನನ್ನ ಮಗಳು ಹುಟ್ಟಿದಾಗ ಸಮಸ್ಯೆ ಆಯ್ತು ಸರ್. ಮಗಳೇನ್ ಮಾಡ್ತಾ ಇದ್ದಾಳೆ? ನಾಚಿಕೆ ಆಗುತ್ತೆ ಸರ್ ಹೇಳಕ್ಕೆ. ಯಾಕೆ? ಮಗಳು MBBS ಮಾಡಿದಾಳೆ ಸರ್, ಈಗ PG ಕೋರ್ಸ್ಗೆ ಓದ್ತಾ ಇದ್ದಾಳೆ ಸರ್. ಅರ್ಥ ಆಯ್ತಾ? ಒಂದು ಡಾಕ್ಟರ್ ತಾಯಿನೇನೆ ಮಗಳ ಹತ್ರ ಹೇಳ್ಕೊಂಡಿಲ್ಲ, ಈ ಸಮಸ್ಯೆ ಆಗಿತ್ತು. ಇದಾಯ್ತಾ? ಇನ್ನು ಮೂತ್ರಕೋಶ ಕೆಳಗೆ ಜಾರ್ಕೊಂಡ್ಬರುತ್ತೆ. ಜಾರ್ಕೊಂಬಂದಾಗ ಏನಾಗುತ್ತೆ, ಹೆಣ್ಮಕ್ಳು ಒಂದಕ್ಕೆ ಹೋಗ್ಬೇಕಾದ್ರೆ ಅರ್ಜೆಂಟ್ ಆದಾಗ ಕಂಟ್ರೋಲ್ ಮಾಡ್ಲಿಕ್ಕಾಗಲ್ಲ, 1 ಡ್ರಾಪ್ ತೊಟ್ಟಿಕತ್ತೆ. ಜೋರಾಗಿ ಕೆಮ್ದಾಗ, ಸೀನ್ದಾಗ, ನಕ್ಕಾಗ 1 ಡ್ರಾಪ್ ತೊಟ್ಟಿಕತ್ತೆ. ಕೆಲವರಿಗೆ ವೆಯ್ಟ್ ಲಿಫ್ಟ್ ಮಾಡಿದಾಗ ತೊಟ್ಟಿಕತ್ತೆ. ಎಷ್ಟೋ ಜನ ಮುಸಲ್ಮಾನ್ ಹೆಣ್ಮಕ್ಳು ಬಂದು ನನಗೆ ಹೇಳ್ತಾರೆ, ಪಾಪ ಅವ್ರು 4, 5, 6 ಜನ ಮಕ್ಕಳು ನಮಾಜ್ ಮಾಡಿದಾಗ ಲೀಕ್ ಆಗುತ್ತೆ. ಅರ್ಥ ಆಯ್ತಲ್ಲ? ಸೊ ಈ ರೀತಿ ಯೂರಿನ್ ಲೀಕ್ ಆದಾಗ ಪದೇ ಪದೇ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗುತ್ತೆ. ಆಯ್ತಾ? ಇನ್ಫೆಕ್ಷನ್ ಆಗಿ ಉರಿ ಆಗೋದು, ಜ್ವರ ಬರೋದು ಆಗ್ತಾ ಇರುತ್ತೆ. ಡಾಕ್ಟರ್ಸ್ ಹೋಗ್ತಾರೆ, ಆಂಟಿಬಯೋಟಿಕ್ ಕೊಡು ಕಳ್ಸು, ಮುಗಿದೋಯ್ತು. ಯಾಕೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗಿದೆ ಅಂತ ನೋಡ್ಲಿಕ್ಕೆ ಹೋಗಲ್ಲ. ಆಯ್ತಾ? ಸೊ ಇದರಿಂದ ಏನಾಗಿದೆ ಸರ್, ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಇಂದ ನನ್ನ ಒಂದು ಹಾಸ್ಪಿಟಲ್ ಅಲ್ಲಿ ಎಷ್ಟೋ ಜನ ಹೆಣ್ಮಕ್ಳು ಅವರ ಪ್ರೈವೇಟ್ ಲೈಫ್ನ ಅವಾಯ್ಡ್ ಮಾಡಿದ್ರು. ಸೋಷಿಯಲ್ ಇಶ್ಯೂಸ್ ಆಗಿದೆ, ಸಮಸ್ಯೆಗಳಾಗಿದೆ ಇದರಿಂದ. ಸೊ ಇದು ಹೆಣ್ಣು ಮಕ್ಕಳಲ್ಲಿ ಆಗ್ತಾ ಇರೋ ಒಂದು ಸಮಸ್ಯೆ. ಇದನ್ನ ಮುಚ್ಚಿಟ್ರೆ ಬಹುಶಃ ಫ್ಯಾಮಿಲಿಲೂ ಕೂಡ ಡಿವೋರ್ಸ್ ಆಗೋದು, ಆ ತರದೆಲ್ಲ ಸಮಸ್ಯೆಗಳು ಜಾಸ್ತಿ. ನೀವೇ ಬಾಯಲ್ಲಿ ಹೇಳಿದ್ದೀರಾ, ಯಾಕೆ ನನ್ನ ದೂರ ಇಟ್ಟಿದ್ದಾರೆ ಅಂತ ಹೇಳಿ ಹಸ್ಬೆಂಡ್ ಗಲಾಟೆ ಮಾಡೋದುಂಟು, ಸಮಸ್ಯೆ ಆಗಿರೋದುಂಟು. ನನ್ನ ಕಣ್ಣಲ್ಲಿ ನೀರಾ ಕೇಳಿದ್ದಾರೆ ಇಲ್ಲಿ. ಎಷ್ಟೋ ಜನ ಬಂದಿಲ್ಲಿ, ಒಬ್ರು ಹೇಳಿದ್ರು, ಡಾಕ್ಟರ್ ಬಂದು, ಡಾಕ್ಟರ್ ಬಂದು ಹೇಳಿದ್ರು, ಸರ್ ಇವತ್ತು ಓಪನ್ ಮಾತಾಡಬೇಕು, ಇವನು ಕೂರ್ಸಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರು ನನಗೆ. ಏನಂದ್ರೆ ಈ ಥರ ಆಗಿದೆ ಸರ್, ಅದಕ್ಕೆ ನಾನು ಫುಲ್ ಅವಾಯ್ಡ್ ಮಾಡ್ತೀನಿ. ನಾನು ಮಲಗಬೇಕಾದ್ರೆ ರೂಮ್ ಈ ಥರ ಇದ್ರೆ ಬೆಡ್ಡಲ್ಲಿ ವಾಶ್ರೂಮಲ್ಲಿ ನಾನು ಮಲಗ್ತೀನಿ ಸರ್, ನಾನು ಕಂಟ್ರೋಲ್ ಮಾಡ್ಲಿಕ್ಕಾಗಲ್ಲ ಸರ್. ಪದೇ ಪದೇ ನೈಟ್ ಹೋಗ್ತೀನಿ ಸರ್. ಸೊ ಇಷ್ಟು ದೊಡ್ಡ ಸಮಸ್ಯೆಗಳು ಹೆಣ್ಮಕ್ಳು ಫೇಸ್ ಮಾಡ್ತಾ ಇದ್ದಾರೆ. ಬಹುಶಃ ಈ ಒಂದು ನಮ್ಮ ಶೋ ನೋಡ್ತಾರ ಎಲ್ಲ ಹೆಣ್ಮಕ್ಳು ಇದನ್ನ ನೋಡಿದ್ರೆ ಎಲ್ಲರಿಗೂ ಅರ್ಥ ಆಗತ್ತೆ, ಓಹೋ ನನಗೂ ಈ ಸಮಸ್ಯೆ ಇದೆಯಾ ಅಂತ. ಅರ್ಥ ಆಯ್ತಲ್ವಾ? ಸೊ ಇದು ನೀವು ಕೇಳಿದ್ರಲ್ಲ, ಹೆಣ್ಮಕ್ಳಲ್ಲಿ ಜಾಸ್ತಿ, ಹೆಣ್ಮಕ್ಳಲ್ಲಿ ಜಾಸ್ತಿ. ಯಾಕೆ ಅಂದ್ರೆ ಒಂದು ಪ್ರೆಗ್ನೆನ್ಸಿ, ಒಂದು ಡೆಲಿವರಿ ಆದ್ಮೇಲೆ ಬರೋ ಸಮಸ್ಯೆ ಇದು ಸರ್. ಸರ್, ಈಗ ನಿಮ್ಮ ಮಾತನ್ನ ನಾನು ಪ್ರತಿಯೊಂದನ್ನು ಅಬ್ಸರ್ವ್ ಮಾಡಿದಾಗ ನೀವು ವಿತ್ ಪೇಷಂಟ್ ಹೆಂಗಿದ್ರು, ಯಾವ ರೀತಿ ಬಂದ್ರು ಅನ್ನುವಂತನ್ನ ಹೇಳಿನೇ ನೀವು ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಹೌದೌದೌದು. ಈಗ ನನ್ನ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಇಡೀ ಜರ್ನಿ, ಈಗ ನೀವು ಇಷ್ಟು ವರ್ಷ ಏನ್ ಸರ್ವಿಸ್ ಮಾಡಿದ್ರ, ಇದರಲ್ಲಿ ಯಾರಾದ್ರೂ ಮರೆಯಲಾಗದೆ ಇರುವಂತಹ ಒಂದು ಕೇಸನ್ನ ನೀವು ನೋಡಿದಿದ್ರೆ, ಸೊ ನಿಮ್ಮ ಲೈಫಲ್ಲಿ ಆಗಿರುವಂತಹ ಒಂದು ಇನ್ಸಿಡೆಂಟ್ ಅನ್ನ ಹೇಳೋದಾದ್ರೆ,
ನಮ್ಮ ವೀಕ್ಷಕರ ಜೊತೆ ನೀವು ಹಂಚ್ಕೋಬಹುದು ಸರ್. ಯಾವುದಾದ್ರೂ ಒಂದು ಇವತ್ತಿಗೂ ಮರೆಯೋಕ್ಕಾಗಲ್ಲ ಅನ್ನೋ ಥರದ್ದು ಒಂದು ಸಬ್ಜೆಕ್ಟ್ ಇದ್ರೆ ಹೇಳ್ಬೋದಾ ಸರ್? ಸರ್ ನನಗೆ ದಿನ ಸ್ಟೋರಿ ಪ್ರತಿದಿನ 2-3 ಸ್ಟೋರಿ ಮರೆಯೋಕ್ಕಾಗಲ್ಲ ಸರ್. ಓಕೆ, ಪ್ರತಿದಿನ ನನಗೆ 2-3 ಮರೆಯೋಕ್ಕಾಗಲ್ಲ. ಸೊ ಒಂದು ಹೇಳ್ತೀನಿ ಯಾವ್ದಾದ್ರು. ಓಕೆ, ಒಬ್ಬ ಹುಡುಗ ಸುಮನ್ ಸುಬ್ರಹ್ಮಣ್ಯಂ ಅಂತ ಸರ್. ಅವನು ಕೆನಡಾದವನು. ಓಕೆ, ಅವ್ರ ಅಜ್ಜ ಅವ್ರ ಅಜ್ಜ ಇಂಡಿಯಾದಲ್ಲಿ ಸುಮಾರು ಜನ ಕೆನಡಾದಲ್ಲಿದ್ದಾರೆ. ಹೌದು, ಕೆನಡಾದಲ್ಲಿ ಸುಮಾರು ಜನ ಮಂತ್ರಿಗಳು ಆಗಿದ್ದಾರೆ. ಅರ್ಥ ಆಯ್ತಲ್ವಾ? ಈ ಹುಡುಗನಿಗೆ ಫಿಸ್ಚುಲ್ ಆಗಿದೆ ಸರ್. ಓಕೆ, ಫಿಸ್ಚುಲ್ ಆಗಿ ಕೆನಡಾದಲ್ಲಿ 6 ಸರಿ ಆಪರೇಷನ್ ಮಾಡಿದ್ದಾರೆ ಸರ್. ಕೊನೆಗೆ ಆ ಡಾಕ್ಟರ್ ಹೇಳಿದ್ದಾರೆ ಕೆನಡಾದಲ್ಲಿ ಒಂದು ದಾರ ಕಟ್ತಾರೆ ಸರ್ ಡಾಕ್ಟರ್ಗಳು, ಸೆಟನ್ ಅಂತ. ಓಕೆ, ಸೆಟನ್ ಹಾಕಿ ನಿನಗೆ ಬೇರೆ ದಾರಿ ಇಲ್ಲ, ನೀನು ಲೈಫ್ ಲಾಂಗು ಈ ದಾರದಲ್ಲೇ ಇರಬೇಕು, ಲೈಫ್ ಲಾಂಗ್ ಯು ಹ್ಯಾವ್ ಟು ಲೀವ್ ವಿತ್ ಫಿಸ್ಚುಲಾ ಅಂತ ಅವನು ಕಟ್ಬಿಡ್ತಾನೆ ಸರ್. ಓಕೆ, ಓಕೆ, ಅವನು ಡಿಪ್ರೆಸ್ ಆಗ್ಬಿಡ್ತಾನೆ ಸರ್. ನಾನು ಲೈಫ್ ಲಾಂಗ್ ಸರ್ 23 ವರ್ಷದ ಹುಡುಗ ಸರ್, ನಾನು ಲೈಫ್ ಲಾಂಗ್ ಫಿಸ್ಚುಲಾ ಇರಬೇಕು, ಎಜುಕೇಶನ್ ಡಿಸ್ಕಂಟಿನ್ಯೂ ಆಗಿದೆ, ನಾನು ಆರ್ಮಿ ಸೇರ್ಬೇಕು, ಕೆನಡಾ ಆರ್ಮಿಯಿಂದ ಇರ್ತಾನೆ ಅವನು, ಕೆನಡಾ ಪೊಲೀಸ್. ಓಕೆ, ಆಮೇಲೆ ಏನ್ ಮಾಡ್ತಾನೆ, ರಿಸರ್ಚ್ ಮಾಡ್ತಾನೆ ಅವನು. ರಿಸರ್ಚ್ ಮಾಡಿ ಇಂಡಿಯಾದಲ್ಲಿ ಫಿಸ್ಚುಲಾಗೆ ಚೆನ್ನಾಗಿದೆ ಟ್ರೀಟ್ಮೆಂಟ್ ಅಂತ. ಅವ್ನು ಇಂಡಿಯನ್ ಮೂಲತಃ, ಬಟ್ ಅವ್ರು ಅಲ್ಲಿ ಹೋಗಿ ಸೆಟ್ಲ್ ಆಗಿದಾರಲ್ಲ. ಫಸ್ಟ್ ಟೈಮ್ ಅವನು ಇಂಡಿಯಾಗೆ ಬರ್ತಾನೆ, ಏನೋ ಅವನ ತಾಯ್ನಾಡಿಗೆ ಇಂಡಿಯಾಕ್ಕೆ ಬಂದು ನೋಡಿ ಬೆಂಗಳೂರಿಗೆ ಬರ್ತಾನೆ ಸರ್. ಬೆಂಗಳೂರಿಗೆ ಬಂದು ನಮ್ಮ ಹತ್ರ ಬರಲ್ಲ ಅವ್ರು. ಆಕ್ಚುಲಿ ಒಂದು ಡಾಕ್ಟರ್ ಹತ್ರ ಹೋಗ್ತಾರೆ, ದೊಡ್ಡ ಡಾಕ್ಟರ್ ಅವರು, ಪಾಪ ಒಳ್ಳೆ ಡಾಕ್ಟರ್ ಅವರು, ಆಯುರ್ವೇದಿಕ್ ಡಾಕ್ಟರ್. ಓಕೆ, ಹೆಸರು ಹೇಳಿದ್ರೆ ಬೇಜಾರಾಗಿತ್ತು ಅವ್ರಿಗೆ. ಬಟ್ ಎಂತ ದೊಡ್ಡ ಗುಣ ಅಂತ ಹೇಳಿದ್ರೆ, ಕಷ್ಟಕರವಾಗಿದ್ದ ಒಂದು ಫಿಸ್ಟುಲಾಗಳನ್ನ ನಾನ್ ಮಾಡಕ್ಕಾಗಲ್ಲ, ನಿಮಗೆ ಕರ್ನಾಟಕದಲ್ಲಿ ಒಬ್ಬರೇ ಇರೋದು, ಇಂಡಿಯಾದಲ್ಲಿ ಒಬ್ಬರೇ ಇರೋದು ಡಾಕ್ಟರ್ ಪರಮೇಶ್ವರ್ ಹತ್ರ ಹೋಗಿ ಅವ್ರು ಹೇಳಿ ಕಳಿಸ್ತಾರೆ. ಓಕೆ, ಅವ್ರ ಹತ್ರ ಹೋಗಿದ್ದಾನ ಅವನು ಆಯುರ್ವೇದಿಕ್ ಅಲ್ಲಿ ಕ್ಷಾರಸೂತ್ರ ಮಾಡಬಹುದು ಅದು ಹೋಗಿದ್ದಾನೆ. ಅದು ಕಾಂಪ್ಲೆಕ್ಸ್ ಸರ್, ಒಳ್ಳೆ ತರ ಸಿಕ್ಕು ತಲೆ ಕೂದಲ ಹಂಗಿದೆ ಇದು, ಇಲ್ಲ ಮಾಡ್ಲಿಕ್ಕೆ ಆಗಲ್ಲ ಇದು. ಡಾಕ್ಟರ್ ಪರಮೇಶ್ವರ್ ಹತ್ರ ಹೋಗಿ ಅವರು ಲೇಸರ್ಲಿ ಮಾಡ್ತಾರೆ ಇದನ್ನ ಅಂತ. ಅವನು ಒಂದು ಸ್ಕ್ಯಾನ್ಗೆ ಹೋಗಿದ್ದಾನೆ. ಸ್ಕ್ಯಾನ್ ಎದುರುಗಡೆ ನಮ್ಮ ಕ್ಲಿನಿಕ್ ನೋಡಿ, ಇವರೇ ಪರಮೇಶ್ವರ್ ಅಂತ ನಮ್ಮ ಹತ್ರ ಬಂದ ಸರ್. ಬಂದಾಗ ಅವನು ಹೇಳ್ದ, ಸರಿ ಈ ತರ ಇದೆ ನೋಡಿದೆ ನಾನು, ತುಂಬಾ ಕಷ್ಟ ಆಯ್ತು, ಓ ಮೈ ಗಾಡ್ ಅಂತ. ಸರಿ ಮಾಡ್ತೀನಪ್ಪ ಅಂದೆ ನಾನು. ಕೆಲವು ಸರಿ ಏನಾಗುತ್ತೆ, ಒಳಗೋಗ್ತೀವಿ ನಾವು, ಇದು ಆಪರೇಷನ್ 2 ಗಂಟೆ ಆಗುತ್ತೆ ಅನ್ಸುತ್ತೆ, 2 ನಿಮಿಷಕ್ಕೆ ಮುಗಿಸ್ಬಿಡ್ತೀನಿ. 2 ನಿಮಿಷ ಆಗುತ್ತೆ, 2 ಗಂಟೆ ಆಗುತ್ತೆ. ನಾನು ಹೋಗಿ ಒಂದು 2 ಅವರ್ಸ್ ಆಗುತ್ತೆ, ಎಲ್ಲ ರೆಡಿ ಆಗಿರಿ, ನಾನು ಹೊರಗಡೆ 2 ಅವರ್ಸ್ ಆಗಿ ಬರೋದೊಂದು. ಸರ್ ಹೋಗ್ತೀನಿ ಸರ್, 2 ನಿಮಿಷಕ್ಕೆ ಮುಗಿದು ಸರ್ ಕೆಲಸ. ಹೌದಾ? ಮಾಡಕ್ ಮೊದ್ಲು ಕೇಳ್ದ, ಗ್ಯಾರಂಟಿ ಕೊಡ್ತೀರಾ ಅಂತ. 100% ನಾನು ಮಾಡ್ತೀನಪ್ಪ, ತಲೆ ಕೆಡ್ಸ್ಕೋಬೇಡ ಅಂತ ಅಶ್ಯೂರ್ ಮಾಡಿದೆ ಅಂತ ಧೈರ್ಯವಾಗಿ ನಾನು. ಮಾಡಿದೆ, 2 ನಿಮಿಷ ಮುಗಿದೋಯ್ತು. ಆಯ್ತು, ನೀನು ಕೆನಡಾಗೆ ಫೈಟ್ ಮಾಡಬೇಕು, ಹೋಗಿ ಮುಗಿತು ಅಂತ. ನಾನು ವಾಸಿ ಆಗೋರು ಹೋಗಲ್ಲ, ನನಗೆ ಗ್ಯಾರಂಟಿ ಕೊಟ್ಟಿದ್ದೀರ ನೀವು ಅಂತ. ಆಮೇಲೆ ಏನಾಯ್ತು, 2 ತಿಂಗಳು ಪಕ್ಕದಲ್ಲಿ ಹೋಟೆಲ್ ರೂಮ್ ಮಾಡಿ ಇಲ್ಲಿ ಬರ್ತಾ ಇದ್ದ, ಡ್ರೆಸ್ಸಿಂಗ್ ಎಲ್ಲ ಮಾಡ್ತಾ 2 ತಿಂಗಳಿಗೆಲ್ಲ ವಾಸಿ ಆಯ್ತು ಸರ್. ಆಮೇಲೆ ಕೆನಡಾಗೆ ಹೋದವನು. ಕೆನಡಾಗೆ ಹೋದ್ಮೇಲೆ ಇಡೀ ಪ್ರಪಂಚದಲ್ಲಿ ಪ್ರಚಾರ ಮಾಡ್ತಾನೆ, ನಿಮ್ಗೆ ಈ ಸಮಸ್ಯೆ ಇದ್ರೆ 1 ಸರಿ 2 ಸರಿ 3 ಸರಿ 4 ಸರಿ 5 ಸರಿ 10 ಸರಿ 14 ಸರಿ ಆಗ್ರೂ ನಮ್ಮ ಹತ್ರ ಬಂದಿದ್ದಾರೆ, ಸರಿ ಹೋಗಿದೆ. ಒಂದು ದೊಡ್ಡ ಫಾರ್ಮಾ ಟೈಕೂನ್ 13 ಸರಿ ಆಗಿತ್ತು, 14 ಸರಿ ಶಿರ್ಡಿ ಬಾಬಾ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡಿದ್ದು, ಕೊನೆ ನಾನು ಮತ್ತೆ ಆಪರೇಷನ್ ಮಾಡಿಸಲ್ಲ ಅಂತ ಇಲ್ಲಿ ಬಂದ್ರು. ಇಲ್ಲಿ ಬಂದ್ರೆ ನಾನು ಶಿರ್ಡಿ ಸಾಹೇಬ ಭಕ್ತ, ಖುಷಿ ಆಗೋಯ್ತು ಅವ್ರಿಗೆ. 14 ಸರಿ ಸಕ್ಸಸ್ ಆಯ್ತು. ಮತ್ತೆ ಬಂದ್ರು, ಚಿನ್ನದ ಶಿರ್ಡಿ ಸಾಹೇಬ ವಿಗ್ರಹ ತಂದು. ಹಾಗೆ ಇದೊಂದು ಮತ್ತೆ ಅದೊಂದು 2 ಸ್ಟೋರಿ ಸಾಕು. ಸ್ಟೋರಿ ಹೇಳಿದ್ರೆ ನಾನು 6,000 ಚಿಲ್ಲರೆ ಸ್ಟೋರಿ ಹೇಳ್ಬೇಕಾಯ್ತು ನಿಮಗೆ. ಎಸ್, ಇನ್ನೊಂದು ವಿಚಾರ ಸರ್, ಈಗ ಸುಮಾರು ಜನರಿಗೆ ಇವತ್ತು BP ಶುಗರ್ ಎಲ್ಲ ಈ ರೀತಿ ಆಪರೇಷನ್ ಮಾಡೋದ್ರಿಂದ ಈಗ ಹೇಳ್ತಾರೆ, ಶುಗರ್ ಇರೋರಿಗೆ ಗಾಯ ಬೇಗ ವಾಸಿ ಆಗಲ್ಲ, ನಾವ್ ಮಾಡ್ಕೊಳ್ಳೋದು ಡೇಂಜರ್ ಆಗಿರುತ್ತೇನೋ ಅನ್ನುವಂತ ಸಬ್ಜೆಕ್ಟ್ ಸುಮಾರು ಜನರ ತಲೆಯಲ್ಲಿ ಇರ್ಬೋದು. ಅಂತವ್ರಿಗೆ ಏನ್ ಅಡ್ವೈಸ್ ಕೊಡ್ತೀರಾ? ಸರ್, ಈಗ ಶುಗರ್ ಆದ್ರೆ ಗಾಯ ಬೇಗ ವಾಸಿ ಆಗಲ್ಲ ಅಂತ. ಯಾವಾಗ ವಾಸಿ ಆಗಲ್ಲ? ಕಂಟ್ರೋಲ್ ಇಲ್ಲದೆ ಹೋದರೆ ಮಾತ್ರ. ಆಯ್ತಾ? ಶುಗರ್ ಕಂಟ್ರೋಲ್ ಮಾಡ್ತೀವಿ. ಆದರೆ ಎಮರ್ಜೆನ್ಸಿ ಇದ್ದಾಗ ಬೇರೆ ದಾರಿ ಇಲ್ಲ, ಇಮಿಡಿಯೇಟ್ ಆಗಿ ಶುಗರ್ ಇನ್ಸುಲಿನ್ ಕೊಟ್ಟು ಕಂಟ್ರೋಲ್ ಮಾಡ್ತೀವಿ. ಸೊ ಶುಗರ್ ಇದ್ರೂ ಸಹ ವೂಂಡ್ ಕೇರ್ ಎಲ್ಲ ಚೆನ್ನಾಗಿ ಮಾಡಿದ್ರೆ ಅದು ವಾಸಿ ಆಗುತ್ತೆ. ಯಾಕಂದ್ರೆ ನಮ್ಮ ಹತ್ರ ಬಂದ ಕೂಡಲೇ ನಾವು ಹಿಡಿದು ಬಿಡ್ತೀವಲ್ಲ, ಅವ್ರು ಕಂಟ್ರೋಲ್ ಮಾಡ್ತೀವಲ್ಲ, ವಾಸಿ ಆಗುತ್ತೆ. ಎಸ್ ಸರ್, ನಿಜವಾಗ್ಲೂ ಖುಷಿ ಆಯ್ತು. ಸುದೀರ್ಘವಾಗಿ ಮಾತಾಡಿದ್ವಿ. ಸೊ ಕಂಪ್ಲೀಟ್ ಆದ ಮಾಹಿತಿಯನ್ನ, ಫೈಲ್ಸ್ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿಯನ್ನ ನೀವು ಕೊಡುವಂತ ಪ್ರಯತ್ನ ಇವತ್ತು ಮಾಡಿದ್ರಿ. ಸೊ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ನಿಮ್ಗೆ ತುಂಬಾ ಧನ್ಯವಾದ ಸರ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಸೊ ಫೈಲ್ಸ್ ಬಗ್ಗೆ ನೀವು ಎಲ್ಲಿ ಎಷ್ಟು ತಿಳ್ಕೊಂಡಿದ್ರೋ ಗೊತ್ತಿಲ್ಲ, ಆದರೆ ಈ ಒಂದು ಪರಮೇಶ್ವರ್ ಸರ್ ಹತ್ರ ನಾನು ಏನು ಮಾತಾಡಿದ್ದೀನಿ ಇದನ್ನ ಕಂಪ್ಲೀಟಾಗಿ ಯಾರ್ಯಾರು ನೋಡಿರ್ತೀರ
ಇವರು ಮಾತ್ರ ಏನಾದ್ರು ತಿಳ್ಕೊಂಡು ಇರ್ತಾರೆ 100%. ಜೊತೆಗೆ ಈ ನೋವಲ್ಲಿ ಯಾರಾದರೂ ಬಳಲ್ತಾ ಇರೋದು ನಿಮಗೆ ಗೊತ್ತಾಯಿತು ಅಂದರೆ ಈ ವಿಡಿಯೋನ ಅವರಿಗೆ ಒಂದ್ಸಲ ತೋರಿಸಿ ಅಥವಾ ನೀವು ಅದನ್ನ ತಲುಪಿಸಿ ಅವ್ರಿಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್ ಹೆಗ್ಗದ್ದೆ ಸ್ಟುಡಿಯೋ.